ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಧಾರವಾಡದ ಕಟ್ಟಡ ಕುಸಿತ ಪ್ರಕರಣ, ಮಾಜಿ ಸಚಿವನ ಸಂಬಂಧಿ ಬಂಧನ, ಉಳಿದವರಿಗೆ ಪೊಲೀಸರು ನಡೆಸುತ್ತಿದ್ದಾರೆ ಶೋಧನ. ಕುಡಿಯುವ ನೀರಿಲ್ಲ, ಶುಚಿತ್ವ ಇಲ್ಲ, ಜನ ತಿನ್ನಲ್ಲ, ಕೆಲವೊಮ್ಮೆ ಊಟ ಚೆನ್ನಾಗಿರಲ್ಲ. ಮುಂದೆ ಹೀಗೆ ಆದ್ರೆ ನಾನು ಸುಮ್ಮನಿರಲ್ಲ. ಸಿದ್ದು ದೋಸ್ತಿ ಕಾರ್ಯಕರ್ತರ ಸಭೆ ನಡೆಸಲಿಲ್ಲ. ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಸಚಿವ ರೇವಣ್ಣ ಆಹ್ವಾನಿಸದೆ ನಾವು ಪ್ರಚಾರಕ್ಕೆ ಹೋಗಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಅಶ್ಲೀಲ ಕಾಮೆಂಟ್ ಹಾಕಿದ್ದ ದಿನೇಶ್ರ ಪತ್ನಿ ಬಗ್ಗೆಯೂ ಕಾಮೆಂಟ್ಗಳನ್ನ ಪೋಸ್ಟ್ ಮಾಡ್ತಿದ್ದ. ಕೊನೆಗೂ ಸೈಬರ್ ಕ್ರೈಂ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಈ ಫ್ಯಾಮಿಲಿ ಕಂಡವರನ್ನ ಯಮಾರಿಸ್ತಾ ಇತ್ತು. ಸಿಕ್ಕವರಿಂದ ಹಣ ಪೀಕಿಸಿ ಮೋಸ ಮಾಡ್ತಿತ್ತು. ಉದ್ಯಮಿ ಸುಲಿಗೆ ಮಾಡಲು ಹೋಗಿ ಸಿಕ್ಕಿ ಬೀಳ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ನ ಸಚಿವ ಎಚ್.ಡಿ. ರೇವಣ್ಣ ಸಮ್ಮುಖದಲ್ಲಿ ಹಾಸನದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪ್ರಮುಖ ನಾಯಕರ ನಡುವೆ ಇಂದು ಸಭೆ ಆಯೋಜಿಸಲಾಗಿತ್ತು. ಆದರೆ ಸಿದ್ದರಾಮಯ್ಯ ದೆಹಲಿಗೆ ತೆರಳಬೇಕಿದ್ದರಿಂದ ಇಂದಿನ ಸಭೆ ಶನಿವಾರಕ್ಕೆ ಮುಂದೂಡಿಕೆಯಾಗಿದೆ. ಮಾಜಿ ಸಚಿವ ಗಣಸಿ ಶಿವರಾಮ್, ಎಚ್.ಕೆ. ಮಹೇಶ್ ಸೇರಿದಂತೆ ಹಲವಾರು ಮುಖಂಡರು ಸಿದ್ದರಾಮಯ್ಯ ಅವರ ಮನೆಗೆ ಬಂದು ಚರ್ಚೆ ನಡೆಸಿದರು. ಇದೇ ವೇಳೆ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಗಣಸಿ ಶಿವರಾಮ್, ನಾಳೆ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸುತ್ತಾರೆ. ಆಹ್ವಾನಿಸಿದರೆ ನಾವು ಹೋಗುತ್ತೇವೆ, ಇಲ್ಲದೆ ಹೋದರೆ ಇನ್ನು ಮುಂದೆ ಎಲ್ಲ ಇಂದಿರಾ ಕ್ಯಾಂಟೀನ್ನಲ್ಲೂ ಪರಿಶೀಲನೆ ಮಾಡುತ್ತೇನೆ. ಕುಡಿಯುವ ನೀರಿಲ್ಲ, ಶುಚಿತ್ವ ಇಲ್ಲ, ಜನ ತಿನ್ನಲ್ಲ. ಈ ಸಂಬಂಧ ಸೂಕ್ಷ್ಮವಾಗಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಕ್ಯಾಂಟೀನ್ ಊಟ ತಿನ್ನುವ ಸಂಖ್ಯೆಯಲ್ಲಿ ಗೋಲ್ಮಾಲ್ ಕಂಡು ಬಂದರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಂಟೀನ್ಗಳಿಗೆ ತೆರಳಿ ಪರಿಶೀಲನೆ ನಡೆಸಿದರು. ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇಂದಿರಾ ಕ್ಯಾಂಟೀನ್ಗೆ ತೆರಳಿ ಇಡ್ಲಿಯನ್ನು ಸಾರ್ವಜನಿಕರೊಟ್ಟಿಗೆ ಸೇವಿಸಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಅಂತ ಪ್ರಶಂಸಿಸಿದರು. ನಂತರ ಲ್ಯಾಬ್ನಲ್ಲಿ ಮನುಷ್ಯ ತಿನ್ನಲು ಯೋಗ್ಯವಲ್ಲದ ಊಟ ಎಂದು ನಾನು ಗಂಡಸರೊಂದಿಗೆ ಮಲಗೋದಿಲ್ಲ, ನನ್ನ ಮನೆಯಲ್ಲಿಯೇ ಮಲಗುತ್ತೇನೆ. ಅಲ್ಲದೆ ಸಪ್ತಪದಿ ತುಳಿದ ನನ್ನ ಹೆಂಡತಿಯೊಂದಿಗೆ ಮಾತ್ರ ವೈವಾಹಿಕ ಜೀವನ ಹೊಂದಿದ್ದು ಬೇರೆ ಯಾವುದೇ ಅನೈತಿಕ ಸಂಬಂಧ ಹೊಂದಿಲ್ಲ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಸಂಸದ ಕೆಎಚ್ ಮುನಿಯಪ್ಪ ಸ್ಪೀಕರ್ ಹಾಗೂ ನಾನು ಗಂಡ ಹೆಂಡತಿ ಇದ್ದ ಹಾಗೆ ಅಂತ ಹೇಳಿಕೆ ನೀಡಿದರು. ಈ ಸಂಬಂಧ ಇವತ್ತು ಕೋಲಾರದಲ್ಲಿ ಪ್ರತಿಕ್ರಿಯಿಸಿದ ಸ್ಪೀಕರ್ ರಮೇಶ್ ಕುಮಾರ್, ನಾನು ಯಾರೊಂದಿಗೂ ಮಲಗೋದಿಲ್ಲ. ಸಂಸದ ಕೆಎಚ್ ಮುನಿಯಪ್ಪ ಅವರಿಗೆ ನನ್ನೊಂದಿಗೆ ಮಲಗಲು ಇಷ್ಟವಿರಬಹುದು, ಆದರೆ ಅವರೊಂದಿಗೆ ಮಲಗೋದಕ್ಕೆ ನನಗೆ ಇಷ್ಟವಿಲ್ಲ ಅಂತ ವ್ಯಂಗ್ಯವಾಡಿದರು. ಇದಲ್ಲದೆ ನಾನು ಗಂಡಸರೊಂದಿಗೆ ಮಲಗೋದಿಲ್ಲ, ನನ್ನ ಮನೆಯಲ್ಲಿಯೇ ಮಲಗುತ್ತೇನೆ. ಸಪ್ತಪದಿ ತುಳಿದ ನನ್ನ ಹೆಂಡತಿಯೊಂದಿಗೆ ಮಾತ್ರ ವೈವಾಹಿಕ ಜೀವನ ಹೊಂದಿದ್ದು ಬೇರೆ ಯಾವುದೇ ಅನೈತಿಕ ಸಂಬಂಧ ಹೊಂದಿಲ್ಲ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು. ಇದೇ ವೇಳೆ ಕೆಎಚ್ ಮುನಿಯಪ್ಪ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು, ನಾನು ಜಡ್ಜ್ ಇದ್ದ ಹಾಗೆ ಯಾವ ಪಕ್ಷಕ್ಕೂ ಸಹಮತ ನೀಡುವುದಿಲ್ಲ, ಹಾಗೆಯೇ ಭಿನ್ನಮತವೂ ಇಲ್ಲ. ಎರಡೂ ಕಡೆಯವರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಪಕ್ಷದಲ್ಲಿರುವವರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಜೊತೆಗೆ ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳುವುದಕ್ಕೂ ಆಗೋದಿಲ್ಲ ಅಂತ ಹೇಳಿದರು. ಕಾರ್ತಿಕ್, ಸಮಗ್ರ ಸುದ್ದಿ, ಕೋಲಾರ. ತುಮಕೂರು ಲೋಕಸಭಾ ಕ್ಷೇತ್ರದಿಂದಲೇ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆ ಮಾಡಬೇಕು ಅಂತ ಶಾಸಕ ಗೌರಿಶಂಕರ್ ಹೇಳಿದ್ದಾರೆ. ಜೊತೆಗೆ ದೇವೇಗೌಡರಿಗೆ ಗಂಗೆ ಶಾಪ ಇದೆ ಅಂತ ಹೇಳಿದವರು ಲೂಸ್ಗಳು ಅಂತ ಕಿಡಿಕಾರಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಅಂತ ಶಾಸಕ ಗೌರಿಶಂಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕು ಅಂತ ದೇವೇಗೌಡರಿಗೆ ಮನವಿ ಮಾಡಿದ್ದೇವೆ. ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ. ದೇವೇಗೌಡರು ಕರ್ನಾಟಕದ ಮಾಣಿಕ್ಯ, ಅವರು ಎಲ್ಲಿ ಬೇಕಾದರೂ ನಿಲ್ಲಬಹುದು. ಅವರಿಗೆ ವೋಟ್ ಹಾಕೋಕೆ ನಾವು ಪುಣ್ಯ ಮಾಡಿದ್ದೇವೆ, ಹೀಗಾಗಿ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಗಂಗೆ ಶಾಪ ಇದೆ ಎಂಬ ಬಗ್ಗೆ ಪ್ರತಿಕ್ರಿಯಿಸಿ, ದೇವೇಗೌಡರಿಗೆ ಗಂಗೆ ಶಾಪ ಇದೆ ಅಂತ ಹೇಳಿದವರು ಲೂಸ್ಗಳು ಅಂತ ಕಿಡಿಕಾರಿದ್ರು. ರಾಜು, ಸಮಗ್ರ ಸುದ್ದಿ, ಬೆಂಗಳೂರು. ನಿನ್ನೆ ಮಂಡ್ಯದಲ್ಲಿ ನಡೆದ ಸುಮಲತಾ ಅವರ ಸಮಾವೇಶದಲ್ಲಿ ಕರೆಂಟ್ ಹಾಗೂ ಕೇಬಲ್ ಕಟ್ ಮಾಡಿಸಿದ ಸರ್ಕಾರದ ಕ್ರಮ ಸರಿಯಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅಲ್ಲದೆ ಇದು ಕುಮಾರಸ್ವಾಮಿ ಅವರ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೆಯುತ್ತಿವೆ. ಸದ್ಯ ಇಂದು ಬೆಳಗ್ಗೆ ಮಾಜಿ ಶಾಸಕ ಮಾಲಕರೆಡ್ಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗಿದ್ದರು. ಈ ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಪ್ರತಿಕ್ರಿಯಿಸಿ, ನಿನ್ನೆ ಸುಮಲತಾ ಅವರ ಸಮಾವೇಶದಲ್ಲಿ ಕರೆಂಟ್ ಹಾಗೂ ಕೇಬಲ್ ಕಟ್ ಮಾಡಿಸಿದ ಸರ್ಕಾರದ ಕ್ರಮ ಸರಿಯಲ್ಲ.
ಇದು ಕುಮಾರಸ್ವಾಮಿಯವರ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸುತ್ತದೆ. ಅಲ್ಲದೆ ಇದಕ್ಕೆ ಸುಮಲತಾ ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಇದು ಮುಂಬರುವ ಚುನಾವಣೆಯಲ್ಲಿ ನೇರ ಪರಿಣಾಮ ಬೀರುತ್ತದೆ. ಹಿಂದೆ ಅಂಬರೀಷ್ ತೀರಿಕೊಂಡಾಗ ಅವರ ಪಾರ್ಥಿವ ಶರೀರವನ್ನು ಹೆಲಿಕಾಪ್ಟರ್ನಲ್ಲಿ ಕರೆದುಕೊಂಡು ಹೋಗಿದ್ರು. ಈಗ ಸುಮಲತಾ ಅವರ ಬಗ್ಗೆ HDK ಹಗುರವಾಗಿ ಮಾತನಾಡುವುದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಮಾಜಿ ಶಾಸಕ ಮಾಲಕರೆಡ್ಡಿ ಇಂದು ಬೆಳಿಗ್ಗೆ ನನ್ನನ್ನು ಭೇಟಿ ಮಾಡಿದ್ದರು. 2-3 ದಿನಗಳಲ್ಲಿ ಮತ್ತೊಮ್ಮೆ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ. ಅವರು ಬಿಜೆಪಿ ಸೇರುವ ಸಾಧ್ಯತೆ ಇದೆ ಅಂತ ತಿಳಿಸಿದರು. ಜ್ಯೋತಿರಾಮಯ್ಯ, ಸಮಗ್ರ ಸುದ್ದಿ, ಬೆಂಗಳೂರು. KR-ಪೇಟೆ JDS ಶಾಸಕ ನಾರಾಯಣಗೌಡ ಹೊಸ ಫಜೀತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಆಸ್ತಿ ಮೇಲೆ ವಿಚಾರಣೆ ಶುರುವಾಗುತ್ತೆ, ಈಗ ನಮ್ಮದೇ ಸರ್ಕಾರ ಇದೆ, ನಿಮಗೆ ಸರಿಯಾದ ಶಾಸ್ತಿ ಆಗತ್ತೆ ಅಂತ ಯಶ್ ಹಾಗೂ ದರ್ಶನ್ಗೆ ಇದೇ ಶಾಸಕರು ಧಮಕಿ ಹಾಕಿದ್ರು. ಸದ್ಯ ಈ ಪ್ರಕರಣವೀಗ ಚುನಾವಣಾ ಆಯೋಗದ ಮೆಟ್ಟಿಲೇರಿದ್ದು ಶಾಸಕನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಕೀಲರೊಬ್ಬರು ದೂರು ನೀಡಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ಸುಮಲತಾ ಅಂಬರೀಷ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರನಟರಿಂದ ಬಹಿರಂಗವಾಗಿ ಬೆಂಬಲ ಘೋಷಣೆಯಾಗಿದೆ. ಇದರ ಹಿನ್ನೆಲೆಯಲ್ಲೇ ಸ್ಯಾಂಡಲ್ವುಡ್ ವಿರುದ್ಧವೇ KR-ಪೇಟೆ JDS ಶಾಸಕ ನಾರಾಯಣಗೌಡ ತಿರುಗಿ ಬಿದ್ದಿದ್ರು. ಅಲ್ಲದೆ ಸುಮಲತಾ ಪರ ಪ್ರಚಾರ ಮಾಡಿದ್ರೆ ಪರಿಸ್ಥಿತಿ ಸರಿ ಇರಲ್ಲ ಅಂತ ಎಚ್ಚರಿಕೆ ನೀಡಿದರು. ಅಂದಹಾಗೆ ಮೊನ್ನೆ KR-ಪೇಟೆಯಲ್ಲಿ ಪ್ರಚಾರ ಭಾಷಣದ ವೇಳೆ ನಿಮ್ಮ ಆಸ್ತಿ ಮೇಲೆ ವಿಚಾರಣೆ ಶುರುವಾಗುತ್ತೆ, ಈಗ ನಮ್ಮದೇ ಸರ್ಕಾರ ಇದೆ, ನಿಮಗೆ ಸರಿಯಾದ ಶಾಸ್ತಿ ಆಗತ್ತೆ ಅಂತ ಯಶ್ ದರ್ಶನ್ಗೆ ನಾರಾಯಣಗೌಡ ಪರೋಕ್ಷವಾಗಿ ಧಮಕಿ ಹಾಕಿದ್ರು. ಜೊತೆಗೆ ನಿಮ್ಮ ಕೆಲಸ ನೋಡಿಕೊಂಡು ಮನೆಯಲ್ಲೇ ಇರಿ, ಯಾರ ಪರವೂ ಪ್ರಚಾರಕ್ಕೆ ಬರಬೇಡಿ ಅಂತ ತಾಕೀತು ಮಾಡಿದ್ರು. ಇನ್ನು ನಟ ದರ್ಶನ್ ಹಾಗೂ ಯಶ್ ವಿರುದ್ಧ KR-ಪೇಟೆ JDS ಶಾಸಕ ನಾರಾಯಣಗೌಡ ನೀಡಿದ್ದ ಹೇಳಿಕೆ ಹಿನ್ನೆಲೆಯಲ್ಲಿ ನಾರಾಯಣಗೌಡ ವಿರುದ್ಧ ಈಗ ಚುನಾವಣಾ ಆಯೋಗದಲ್ಲಿ ದೂರು ದಾಖಲಾಗಿದೆ. ಸದ್ಯ ವಕೀಲ ನಾರಾಯಣಸ್ವಾಮಿ ಅನ್ನೋರು ಶಾಸಕರೊಬ್ಬರು ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದಾರೆ. ಜನಸಾಮಾನ್ಯರಿಗೆ ಗೊಂದಲದ ವಾತಾವರಣ ಉಂಟು ಮಾಡಿದ್ದಾರೆ. ಇದರಿಂದ ಜನ ಮತ ಚಲಾಯಿಸಲು ಭಯಭೀತರಾಗಿದ್ದಾರೆ. ಜೊತೆಗೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾಗುವಂತಹ ಹೇಳಿಕೆ ನೀಡುತ್ತಾ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸುತ್ತಿದ್ದಾರೆ ಅಂತ ಆರೋಪಿಸಿ ಚುನಾವಣಾ ಆಯೋಗಕ್ಕೆ ಇವತ್ತು ದೂರು ನೀಡಿದರು. ಒಟ್ನಲ್ಲಿ ಚಿತ್ರ ನಟರಿಬ್ಬರಿಗೆ ವಾರ್ನಿಂಗ್ ಕೊಡೋ ಭರದಲ್ಲಿ KR-ಪೇಟೆ JDS ಶಾಸಕ ನಾರಾಯಣಗೌಡ ಎಡವಟ್ಟು ಮಾಡಿಕೊಂಡಿದ್ದು ಮುಂದೆ ಅದು ಅವರಿಗೆ ಮುಳುವಾದ್ರೂ ಅನುಮಾನವಿಲ್ಲ. ಸೌಮ್ಯಗೌಡ, ಸಮಗ್ರ ಸುದ್ದಿ, ಬೆಂಗಳೂರು. ನರೇಂದ್ರ ಮೋದಿ ನೀಚಗೆಟ್ಟ ಪ್ರಧಾನಿ ಅಂತ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ರಾಜ್ಯ ಮಟ್ಟದ ದೃಶ್ಯ ಮಾಧ್ಯಮಗಳ ವಿರುದ್ಧವೂ ಕೂಡ ಶಿವಲಿಂಗೇಗೌಡ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ನಗರದ ಸಿಂಧು ಭವನದಲ್ಲಿ JDS ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ನೇತೃತ್ವದಲ್ಲಿ 3ನೇ ವಾರ್ಡ್ನ ಪಕ್ಷೇತರ ನಗರಸಭಾ ಸದಸ್ಯ ಮಧುರ ಹರೀಶ್, 8ನೇ ವಾರ್ಡ್ನ ಪಕ್ಷೇತರ ಸದಸ್ಯ ಮೇಲಗಿರಿಗೌಡ ಹಾಗೂ 15ನೇ ವಾರ್ಡ್ನ ಪಕ್ಷೇತರ ಸದಸ್ಯ ಪುಟ್ಟಸ್ವಾಮಿ ಅವರು ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸಮ್ಮುಖದಲ್ಲಿ JDSಗೆ ಸೇರ್ಪಡೆಯಾದರು. ಈ ವೇಳೆ ಲೋಕೋಪಯೋಗಿ ಸಚಿವ HD ರೇವಣ್ಣ, ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಮತ್ತಿತರರು ಹಾಜರಿದ್ದರು. ಬಳಿಕ ಮಾತನಾಡಿದ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ, ನರೇಂದ್ರ ಮೋದಿ ನೀಚಗೆಟ್ಟ ಹಾಗೂ ಸುಳ್ಳು ಬುರುಕ ಪ್ರಧಾನಿ ಅಂತ ಕಿಡಿಕಾರದರು. ಅಲ್ಲದೆ ಅವರು ರೈತರಿಗಾಗಿ ಯಾವುದೇ ಯೋಜನೆಗಳನ್ನು ರೂಪಿಸದೆ ದೇಶದ ಅಭಿವೃದ್ಧಿ ಹೆಸರಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳ ಹಾಗೂ ಬಿಜೆಪಿ ನಾಯಕರ ಅಭಿವೃದ್ಧಿಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದರು. ಇದೇ ವೇಳೆ ರಾಜ್ಯ ಮಟ್ಟದ ದೃಶ್ಯ ಮಾಧ್ಯಮಗಳ ವಿರುದ್ಧವೂ ಕೂಡ ಶಿವಲಿಂಗೇಗೌಡ ತಮ್ಮ ನಾಲಿಗೆ ಹರಿಬಿಟ್ಟು ಬೇರೆ ಪಕ್ಷಗಳ ವಂಶ ಪಾರಂಪರಿಕ ರಾಜಕಾರಣವನ್ನು ತೋರಿಸದೆ ದೇವೇಗೌಡ ಕುಟುಂಬದ ಮೇಲೆ ಮಾಧ್ಯಮಗಳು ಕಣ್ಣಿಟ್ಟಿವೆ. ಜೊತೆಗೆ ದೃಶ್ಯ ಮಾಧ್ಯಮಗಳು ಮಾತ್ರ ಮೋದಿ ಪರ ಅಬ್ಬರ ಪ್ರಚಾರ ಮಾಡುತ್ತಿವೆ. ಆದರೆ ಮೋದಿಗೆ ಈ ಬಾರಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಭವಿಷ್ಯ ನುಡಿದರು. ಈ ನಡುವೆ ಕುಪ್ಪೂರು ಗದ್ದುಗೆ ಮಠಕ್ಕೆ ಹಾಸನ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಎ ಮಂಜು ಆಗಮಿಸಿ ಶ್ರೀ ಗುರು ಮರುಳಸಿದ್ದೇಶ್ವರರ ದರ್ಶನ ಪಡೆದು ಶ್ರೀ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಶ್ರೀಗಳ ಆಶೀರ್ವಾದ ಪಡೆದರು. ಕಣಕಟ್ಟೆ ಕುಮಾರ್, ಸಮಗ್ರ ಸುದ್ದಿ, ಅರಸೀಕೆರೆ. ಇರ್ಲಾದವರು ಅದೇನೋ ಬಿಟ್ಕೊಂಡ್ರು ಅನ್ನೋ ಹಾಗಾಗಿದೆ ಈ ಯುವಕನ ಕಥೆ. ಅದರಲ್ಲೂ ಈ ಯುವಕ ರಾಷ್ಟ್ರೀಯ ಪಕ್ಷವೊಂದರ ರಾಜ್ಯ ಅಧ್ಯಕ್ಷ ಹಾಗೂ ಅವರ ಪತ್ನಿ ವಿಚಾರಕ್ಕೆ ಹೋಗಿ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಏನು ಮಾಡ್ದ ಈ ಯುವಕ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಸ್ಮೈಲ್ ಕೊಡ್ತಿರೋ ಈ ಯುವಕನ ಹೆಸರು ಆರ್ ಮಲ್ಲಿಕಾರ್ಜುನ್. ಸದ್ಯ ಈತ ಫೇಸ್ಬುಕ್ನಲ್ಲಿ ಅಶ್ಲೀಲ ಕಮೆಂಟ್ಸ್ಗಳನ್ನು ಪ್ರಕಟಿಸ್ತಾ ಇದ್ದ. ಈ ಆರೋಪದ ಮೇಲೆ ಕಂಬಿ ಹಿಂದೆ ನಿಂತಿದ್ದಾನೆ. ಅಂದಹಾಗೆ ಯಾರ ಬಗ್ಗೆ ಈತ ಅಶ್ಲೀಲ ಕಾಮೆಂಟ್ಸ್ಗಳನ್ನು ಪ್ರಕಟಿಸುತ್ತಿದ್ದ ಅನ್ನೋದನ್ನು ಹೇಳ್ತೀವಿ ಕೇಳಿ. ಎಸ್, ಈ ಮಲ್ಲಿ ಅಲಿಯಾಸ್ ಆರ್ ಮಲ್ಲಿಕಾರ್ಜುನ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಪತ್ನಿ ತಬ್ಬು ರಾವ್ ವಿರುದ್ಧ ಅಶ್ಲೀಲ ಕಾಮೆಂಟ್ಸ್ಗಳನ್ನು ಪೋಸ್ಟ್ ಮಾಡ್ತಿದ್ದ ಎನ್ನಲಾಗ್ತಿದೆ. ಹೀಗಾಗಿ ಕಶ್ಯಪ್ ನಂದನ್ ಎಂಬುವರು ಕಳೆದ 15ರಂದು ಸೈಬರ್ ಕ್ರೈಮ್ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಿದರು. ಈ ಹಿನ್ನೆಲೆಯಲ್ಲಿ ಆರೋಪಿ ಆರ್ ಮಲ್ಲಿಕಾರ್ಜುನ್ನನ್ನು ಇಂದು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಒಟ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇನೇನೋ ಹುಡುಗಾಟ ಆಡೋಕೆ ಹೋದರೆ ಹೀಗೆ ಆಗೋದು ಅನ್ನೋದು ಈಗ ಮಲ್ಲಿಕಾರ್ಜುನ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಸತೀಶ್ ಕುಮಾರ್, ಸಮಗ್ರ ಸುದ್ದಿ, ಬೆಂಗಳೂರು. ಅಬ್ಬಬ್ಬಾ, ಇದು ಅಂತಿಂಥ ಫ್ಯಾಮಿಲಿ ಅಲ್ಲ, ಪಕ್ಕಾ
ಖತರ್ನಾಕ್ ಫ್ಯಾಮಿಲಿ. ಸದ್ಯ ಇದೇ ಫ್ಯಾಮಿಲಿ ಮೇಲೆ ಪೊಲೀಸರು ಸರಿಯಾದ ಸೆಕ್ಷನ್ ಅಡಿಯೇ ಕೇಸ್ ದಾಖಲಿಸಿದ್ದಾರೆ. ಹೀಗಾಗಿ ದೂರು ದಾಖಲಾಗ್ತಿದ್ದಂತೆ ಈ ಫ್ಯಾಮಿಲಿ ಕಾನಾಲಿ ಕಂಗಾಲಾಗಿ ಹೋಗಿದೆ. ಅಂದಹಾಗೆ ಈ ಖತರ್ನಾಕ್ ಫ್ಯಾಮಿಲಿ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಫೋಟೋದಲ್ಲಿ ನಿಂತಿರೋ ಏಕೈಕ ಮಹಿಳೆ ಯಡಿಯೂರು APMC ನಿರ್ದೇಶಕಿ ಶಶಿಕಲಾ. ಅಸಲಿಗೆ ನೋಡೋ ಅಷ್ಟು ಅಮಾಯಕಿಯೇನಲ್ಲ ಈಕೆ. ಕಂಡವರನ್ನ ಯಾಮಾರಿಸೋದು, ಅವರಿಂದ ಹಣ ಪೀಕಿಸಿ ಮೋಸ ಮಾಡೋದು, ಹಣ ವಾಪಸ್ ಕೇಳೋಕೆ ಬಂದರೆ ಸುಳ್ಳು ಕೇಸ್ ಹಾಕಿಸಿ ಜೈಲಿಗೆ ಕಳಿಸೋದು ಈಕೆಯ ಕುಲಕಸಬು. ಅಂದಹಾಗೆ ಬೆಂಗಳೂರಿನ ಯಲಹಂಕ ನ್ಯಾಯಾಂಗ ಬಡಾವಣೆಯಲ್ಲಿ ವಾಸವಿರೋ ಉದ್ಯಮಿ ವಿಜಯ್ ಗೌಡ ಎಂಬುವರಿಗೆ ಬರೋಬ್ಬರಿ 40ರಿಂದ 45 ಲಕ್ಷ ವಂಚಿಸಿದ ಆರೋಪ ಈಕೆ ಮೇಲೆ ಬಂದಿದೆ. ಉದ್ಯಮಿ ವಿಜಯ್ ಗೌಡ ಕೊಟ್ಟಿರೋ ದೂರಿನ ಮೇರೆಗೆ ಯಲಹಂಕ ಠಾಣೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಯಡಿಯೂರು APMC ನಿರ್ದೇಶಕಿ ಶಶಿಕಲಾ ಆ್ಯಂಡ್ ಫ್ಯಾಮಿಲಿಯನ್ನು ಜೈಲಿಗಟ್ಟಲು ಸಜ್ಜಾಗಿದ್ದಾರೆ. ಇನ್ನು ಕಳೆದ 2010ರಲ್ಲಿ ವಿಜಯ್ ಗೌಡ ಹಾಗೂ ಶಶಿಕಲಾ ಫ್ಯಾಮಿಲಿ ನಡುವೆ ಸ್ನೇಹ ಆರಂಭಗೊಳ್ಳುತ್ತೆ. ನಂತರ ಯಲಹಂಕ ಹಾಗೂ ಮಲ್ಲೇಶ್ ಪಾಳ್ಯದಲ್ಲಿ ಒಂದೇ ಮನೆಯಲ್ಲಿ ಇವರೆಲ್ಲ ವಾಸವಿರ್ತಾರೆ. ಅದಾದ ಬಳಿಕ ಕಷ್ಟ ಅಂತ ಹೇಳಿ ಶಶಿಕಲಾ ಫ್ಯಾಮಿಲಿ ವಿಜಯ್ ಗೌಡನಿಂದ ಮೊದಲು 35 ಲಕ್ಷ ಹಣ ಪಿಕ್ಕಿಸ್ತಾಳೆ. ಇದಾದ ನಂತರ ಮತ್ತೆ 5.5 ಲಕ್ಷದ ಚಿನ್ನದ ಒಡವೆಗಳನ್ನು ಕಿತ್ತುಕೊಂಡಿರ್ತಾಳೆ. ಆದರೂ ಇಷ್ಟಕ್ಕೆ ಸುಮ್ಮನಾಗದ ಶಶಿಕಲಾ ತನ್ನ ಪುತ್ರಿ ಕಾವ್ಯಶ್ರೀ IAS ಓದಬೇಕಂತೆ ಅಂತ ವಿಜಯ್ ಗೌಡ ಅವರಲ್ಲಿ ಮತ್ತೆ 7-8 ಲಕ್ಷ ಹಣ ಪಡೆದುಕೊಳ್ತಾಳೆ. ಅಲ್ಲಿಗೆ ಬರೋಬ್ಬರಿ 40ರಿಂದ 45 ಲಕ್ಷವನ್ನು ವಿಜಯ್ ಗೌಡರಿಂದ ಶಶಿಕಲಾ ಪೀಕಿಸಿದ್ದಾಳೆ. ಇದಾದ ನಂತರ ವಿಜಯ್ ಗೌಡ ಹಣ ವಾಪಸ್ ಕೊಡುವಂತೆ ಶಶಿಕಲಾಳನ್ನು ಕೇಳಿದ್ದಾನೆ. ಆದರೆ ಆಗಲೇ ಖತರ್ನಾಕ್ ಪ್ಲಾನ್ ಮಾಡೋ ಶಶಿಕಲಾ ಲೈಂಗಿಕ ಕಿರುಕುಳ ನೀಡಿದ ಅಂತ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ ವಿಜಯ್ ಗೌಡ ಜೈಲು ಪಾಲಾಗುವಂತೆ ಮಾಡ್ತಾಳೆ. ಇವೆಲ್ಲದರ ಬಳಿಕ ಮತ್ತೆ ವಿಜಯ್ ಗೌಡ ಹಣ ಕೇಳಿದಾಗ ಮತ್ತೊಮ್ಮೆ ಇದೇ ಕೇಸ್ ಜಡಿಸಿ ಜೈಲಿಗೆ ಕಳುಹಿಸೋ ಧಮಕಿ ಹಾಕಿದ್ದಾಳೆ ಶಶಿಕಲಾ. ಅಲ್ಲಿಗೆ ಸಿಟ್ಟಿಗೆದ್ದ ವಿಜಯ್ ಗೌಡ ಇದೀಗ ಯಲಹಂಕ ಠಾಣೆ ಮೆಟ್ಟಿಲೇರಿ ಅಮ್ಮ, ಮಗಳು ಹಾಗೂ ಆಕೆ ಗಂಡನ ವಿರುದ್ಧವೂ ದೂರು ನೀಡಿದ್ದಾನೆ. ಹೀಗಾಗಿ ಯಲಹಂಕ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಒಟ್ನಲ್ಲಿ ಹೇಳ್ಕೊಳ್ಳೋಕೆ ಯಡಿಯೂರು APMC ನಿರ್ದೇಶಕಿಯಾಗಿರೋ ಶಶಿಕಲಾ ಇಂಥ ಖತರ್ನಾಕ್ ಕೆಲಸ ಮಾಡಿ ಜೈಲು ಪಾಲೋಗೋ ಸ್ಥಿತಿಗೆ ಬಂದಿದ್ದಾಳೆ. ಗೌತಮ್, ಸಮಗ್ರ ಸುದ್ದಿ, ಬೆಂಗಳೂರು. APMC ಪ್ಯಾಕೇಜ್. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Sovereign music as pure as your thoughts. Sovereign, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, PCOD, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music CDs from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯಲ್ಲಿ ಏಪ್ರಿಲ್ 18ರಂದು ಲೋಕಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಇದರ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ 3 ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಅಲ್ಲದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಹಾಗೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಹೌದು, ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ ಏಪ್ರಿಲ್ 18ರಂದು ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದೆ. ಇದರ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದ್ದು ಶ್ರೀನಿವಾಸಪುರ ತಾಲೂಕಿನ 3 ಗಡಿ ಭಾಗಗಳಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳು ಹಾಗೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ಸೂಕ್ಷ್ಮವಾಗಿ ತಪಾಸಣೆ ಮಾಡಲಾಗ್ತಾ ಇದೆ. ಅಂದಹಾಗೆ ತಾಲೂಕಿನ ಗೌನಿಪಲ್ಲಿಯ ಹೊಸಹುಡಿಯ ಕ್ರಾಸ್, ರಾಯಲ್ಪಾಡಿನ ಹಕ್ಕಿಪಿಕ್ಕಿ ಕಾಲೋನಿ ಹಾಗೂ ಸೋಮಯಾಜಲ ಹಳ್ಳಿ ಸೇರಿ 3 ಭಾಗಗಳಲ್ಲಿ ಈ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದ್ದು ಅಧಿಕಾರಿಗಳು ಪ್ರತಿಯೊಂದು ವಾಹನದ ಮೇಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ರಾಮಚರಣ್, ಸಮಗ್ರ ಸುದ್ದಿ, ಶ್ರೀನಿವಾಸಪುರ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ಲ, ಬೇಕಾದರೆ ಹಿಂದೆ ಬರೆದಿಟ್ಕೊಳ್ಳಿ ಅಂತ ಲೋಕೋಪಯೋಗಿ ಸಚಿವ HD ರೇವಣ್ಣ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಕಳೆದ 5 ವರ್ಷಗಳಿಂದ ರಾಜ್ಯಕ್ಕೆ ಬಿಜೆಪಿ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದಾರೆ. ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಪ್ರಜ್ವಲ್ ರೇವಣ್ಣ ಇಂದು ಚುನಾವಣಾ ಪ್ರಚಾರಕ್ಕೆ ತೆರಳುವ ಮುನ್ನ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದಲ್ಲಿ ತೇರು ಎಳೆದರು. ಈ ವೇಳೆ ತಂದೆ HD ರೇವಣ್ಣ, ತಾಯಿ ಭವಾನಿ ರೇವಣ್ಣ,
ಸಹೋದರ ಸೂರಜ್ ದಂಪತಿ ಸೇರಿದಂತೆ ಕುಟುಂಬ ಸದಸ್ಯರು ಪ್ರಜ್ವಲ್ಗೆ ಸಾಥ್ ನೀಡಿದರು. ಇದೇ ವೇಳೆ ಕುಟುಂಬದ ಕುಲದೇವರಾದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಚೆನ್ನಮ್ಮ ದೇವೇಗೌಡರು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಸಚಿವ ರೇವಣ್ಣ, ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಬೆಂಬಲ ಯಾಚಿಸುತ್ತಿದ್ದೇವೆ. ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆ. ಜೆಡಿಎಸ್ನಿಂದಲೂ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತೇವೆ ಅಂತ ಹೇಳಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲ್ಲ, ಬೇಕಾದರೆ ಹಿಂದೆ ಬರೆದಿಟ್ಕೊಳ್ಳಿ ಅಂತ ಭವಿಷ್ಯ ನುಡಿದರು. ಇದಲ್ಲದೆ ಕಳೆದ 5 ವರ್ಷಗಳಿಂದ ರಾಜ್ಯಕ್ಕೆ ಬಿಜೆಪಿ ಕೊಡುಗೆ ಏನು ಅಂತ ಪ್ರಶ್ನಿಸಿದರು. ಆದರೆ ಸಿಎಂ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರುತ್ತಿಲ್ಲ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಕಡೆ ಸಮ್ಮಿಶ್ರ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಅಂತ ಅವರು ಭರವಸೆ ವ್ಯಕ್ತಪಡಿಸಿದರು. ರಂಜನ್, ಸಮಗ್ರ ಸುದ್ದಿ, ಹೊಳೆನರಸೀಪುರ. ಲೋಕಸಭಾ ಚುನಾವಣೆಗೆ ಅಗತ್ಯ ಪೂರ್ವ ಸಿದ್ಧತೆ ಕಾರ್ಯ ನಡೆದಿದೆ ಅಂತ ಅರಕಲಗೂಡು ಸಹಾಯಕ ಚುನಾವಣಾಧಿಕಾರಿ ಎಸ್ ಹರ್ಷ ತಿಳಿಸಿದ್ದಾರೆ. ಅಲ್ಲದೆ ಶಾಂತಿಯುತ ಮತದಾನಕ್ಕೆ ಬೇಕಾದ ಎಲ್ಲ ಕಾರ್ಯ ಯೋಜನೆಗಳು ರೂಪುಗೊಂಡಿವೆ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಗೆ ಅಗತ್ಯ ಪೂರ್ವ ಸಿದ್ಧತಾ ಕಾರ್ಯ ಈಗಾಗಲೇ ನಡೆದಿದ್ದು, ಶಾಂತಿಯುತ ಮತದಾನಕ್ಕೆ ಬೇಕಾದ ಎಲ್ಲ ಕಾರ್ಯ ಯೋಜನೆಗಳು ರೂಪುಗೊಂಡಿವೆ ಅಂತ ಸಹಾಯಕ ಚುನಾವಣಾಧಿಕಾರಿ ಎಸ್ ಹರ್ಷ ತಿಳಿಸಿದರು. ಅರಕಲಗೂಡಿನಲ್ಲಿ ಮಾತನಾಡಿದ ಅವರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 287 ಮತಗಟ್ಟೆಗಳಿದ್ದು, ಗ್ರಾಮೀಣ ಭಾಗದಲ್ಲಿ 272 ಮತ್ತು ಪಟ್ಟಣ ವ್ಯಾಪ್ತಿಯಲ್ಲಿ 15 ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. ಈ ಪೈಕಿ 57 ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿದ್ದು, ಹಳ್ಳಿ ಮೈಸೂರು ಹೋಬಳಿಯ ಕಬ್ಬೂರು ಗ್ರಾಮದ ಮತಗಟ್ಟೆಯನ್ನು ಅಪಾಯಕಾರಿ ಮತಗಟ್ಟೆ ಅಂತ ಗುರುತಿಸಲಾಗಿದೆ ಅಂತ ವಿವರಿಸಿದರು. ಇನ್ನು ಈ ವಿಧಾನಸಭಾ ಕ್ಷೇತ್ರದಲ್ಲಿ 1,11,484 ಪುರುಷ ಮತದಾರರು ಮತ್ತು 1,04,739 ಮಹಿಳಾ ಮತದಾರರಿದ್ದಾರೆ. ಈ ಪೈಕಿ 1,652 ವಿಕಲಚೇತನ ಮತದಾರರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಮತದಾನದಲ್ಲಿ ಉತ್ತಮ ಸ್ಥಾನ ಹೊಂದಿದ್ದ ಕ್ಷೇತ್ರ ಇದಾಗಿತ್ತು. ಈ ಬಾರಿ ಇನ್ನೂ ಹೆಚ್ಚಿನ ಮತದಾನ ಆಗುವಂತೆ ನೋಡಿಕೊಳ್ಳುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯಿತಿ ಹಂತದಿಂದ ತಾಲೂಕು ಹಂತದವರೆಗೂ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು. ಇದಲ್ಲದೆ ತಾಲೂಕಿನ ಮದಲಾಪುರ, ಸಿದ್ದಾಪುರ, ಹಿಪ್ಪಲಿ, ರಾಮನಾಥಪುರಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ. ಚುನಾವಣಾ ಅಕ್ರಮಗಳನ್ನು ತಡೆಯುವ ಸಲುವಾಗಿ 12 ತಂಡಗಳನ್ನು ರಚಿಸಿದ್ದು, ಎಲ್ಲ ಮತಗಟ್ಟೆಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಅಂತ ಹೇಳಿದರು. ಜೊತೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ದಿನದಿಂದ ಈವರೆಗೆ 16,265 ರೂಪಾಯಿ ಮೌಲ್ಯದ ಅಕ್ರಮ ವಶಪಡಿಸಿಕೊಳ್ಳಲಾಗಿದ್ದು, 29 ಚುನಾವಣಾ ಅಕ್ರಮ ಪ್ರಕರಣ ದಾಖಲಾಗಿದ್ದು, 7 ಜನರನ್ನು ಬಂಧಿಸಲಾಗಿದೆ ಅಂತ ಮಾಹಿತಿ ನೀಡಿದರು. ಎಎ ಸಂತೋಷ್, ಸಮಗ್ರ ಸುದ್ದಿ, ಅರಕಲಗೂಡು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಗೊಂಡಿದೆ. ಅಂದಹಾಗೆ ಕೃಷ್ಣರಾಜಪೇಟೆ ಬಿಇಒ ಎಸ್ ರೇವಣ್ಣ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಭಾರಿ ಬಿಗಿ ಭದ್ರತೆಯಲ್ಲಿ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ 9 ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಗೊಂಡಿದೆ. ಸದ್ಯ 3,121 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಇಂದು ಬಿಇಒ ಎಸ್ ರೇವಣ್ಣ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಗಳ ಪರಿಶೀಲನೆ ನಡೆಸಿದರು. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ, ಖುಷಿಯಿಂದ ಬರೀರಿ. ಫೇಲ್ ಆಯಿತು ಹಂಗಾಯಿತು ಅಂತ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಖುಷಿಯಿಂದ ಆರಾಮಾಗಿ ಬರೀರಿ, ಅಷ್ಟೇ, ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಬಳಿಕ ಮಾತನಾಡಿದ ಅವರು, ಕೃಷ್ಣರಾಜಪೇಟೆ ಟೌನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ, ಗ್ರಾಮ ಭಾರತಿ ಪ್ರೌಢಶಾಲೆ, ಕಿಕ್ಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ, ಸಂತೆ ಬಾಚಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬೂಕನಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಕ್ಕೆಹೆಬ್ಬಾಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಶೀಳನೇರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತೆರೆಯಲಾಗಿರುವ 9 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾರೆ. ಜೊತೆಗೆ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಸೇರಿದಂತೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದರು. ಡಿಆರ್ ಕಿರಣ್, ಸಮಗ್ರ ಸುದ್ದಿ, ಮಂಡ್ಯ. ಕಳೆದ ವರ್ಷ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಪಡೆದಿದ್ದ 3ನೇ ಸ್ಥಾನವನ್ನು ಅಳಿಸಿ ಈ ಬಾರಿ 1ನೇ ಸ್ಥಾನ ಅಲಂಕರಿಸಲು ಹಲವಾರು ಯೋಜನೆಗಳನ್ನು ತರಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಶೈಕ್ಷಣಿಕ ಜಿಲ್ಲೆಯ ಶಿಕ್ಷಕರು ಅವಿನಾಭಾವ ಸಂಬಂಧದಿಂದ ರಾತ್ರಿ ಕೂಡ ಶಿಕ್ಷಣ ನೀಡುತ್ತಿದ್ದಾರೆ. ಹೌದು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ತರಲು ಹಲವಾರು ಯೋಜನೆಗಳನ್ನು ಆಯೋಜನೆ ಮಾಡಲಾಗಿದೆ. ಸದ್ಯ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾ ಡಿಡಿಪಿಐ ದಾಸರ, ಆ ಯೋಜನೆಗಳೆಲ್ಲವೂ ಈಗ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು, ಮುಂಬರುವ ಪರೀಕ್ಷೆಗೆ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ ಅಂತ ಹೇಳಿದರು. ಇನ್ನು ಶಾಲೆಯ ಒಟ್ಟು ವಿದ್ಯಾರ್ಥಿ ಸಂಖ್ಯೆಗೆ ಅನುಗುಣವಾಗಿ ಅವರನ್ನು ವಿಭಾಗಿಸಿ ಎಲ್ಲ ಶಿಕ್ಷಕರಿಗೂ ಇಂತಿಷ್ಟು ವಿದ್ಯಾರ್ಥಿಗಳೆಂದು ದತ್ತು ನೀಡುವ ವ್ಯವಸ್ಥೆ ಜಾರಿಗೊಳಿಸಿದ್ದು, ಆಯಾ ಶಿಕ್ಷಕರು ಅವರ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಾರೆ. ಇದೇ ರೀತಿ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳ ಜೊತೆ ಸಾಧಾರಣ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳನ್ನು ಓದಲು ಬಿಡುತ್ತಾರೆ. ಇದರಿಂದಾಗಿ ಸಾಧಾರಣ ವಿದ್ಯಾರ್ಥಿ ಉತ್ತಮವಾಗಿ, ಹಿಂದುಳಿದ ವಿದ್ಯಾರ್ಥಿ ಪಾಸಿಂಗ್ ವಿದ್ಯಾರ್ಥಿಯಾಗಲು ಸಹಕಾರಿಯಾಗುತ್ತದೆ.
ಇದಲ್ಲದೆ ಕಿರು ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆ ಎಲ್ಲವುಗಳಲ್ಲಿ ಅತ್ಯಂತ ಕಡಿಮೆ ಅಂಕ ಗಳಿಸುವ ವಿದ್ಯಾರ್ಥಿಗಳ ಪಟ್ಟಿ ಮಾಡಿ ಅವರಿಗೆ ಪಾಸಾಗುವಷ್ಟು ಅಂಕ ಬರುವಂತೆ ತಯಾರು ಮಾಡುವ ವ್ಯವಸ್ಥೆಯೇ ಪಾಸಿಂಗ್ ಪ್ಯಾಕೇಜ್ ಆಗಿದೆ. ಇದು ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ನಡೆಯುತ್ತಿದ್ದು ಇದಕ್ಕೆ ವಿಶೇಷವಾದ ಒತ್ತು ನೀಡಲಾಗಿದೆ. ಇದರಂತೆ ಚೆನ್ನಾಗಿ ಓದುವ ವಿದ್ಯಾರ್ಥಿಗಳಿಗೂ ಇನ್ನಷ್ಟು ಉತ್ತೇಜನ ನೀಡಿ ಟಾಪರ್ ಆಗಲು ಪ್ರೋತ್ಸಾಹ ನೀಡಲಾಗುತ್ತದೆ ಅಂತ ಹೇಳಿದರು. ಇದಲ್ಲದೆ ಶಾಲಾ ಅವಧಿ ಹೊರತುಪಡಿಸಿ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಿಶೇಷ ತರಗತಿ ನಡೆಸಲು ಇಲಾಖೆ ಸೂಚಿಸಿದ್ದು, ಇದರಂತೆ ಎಲ್ಲ ಪ್ರೌಢಶಾಲೆಗಳಲ್ಲೂ ತರಗತಿಗಳು ನಡೆಯುತ್ತಿವೆ. ಇವೆಲ್ಲವುಗಳ ಉದ್ದೇಶ ಒಂದೇ, ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸುವುದೇ ಆಗಿದೆ. ಇಲಾಖೆ ಶಿಕ್ಷಕರ ಜತೆ ಪಾಲಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ನಿಟ್ಟಿನಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿದರೆ ಫಲಿತಾಂಶ ಸುಧಾರಣೆ ಆಗಲಿದೆ ಎನ್ನುವುದು ಶಿಕ್ಷಣ ತಜ್ಞರ ಅಭಿಪ್ರಾಯವಾಗಿದೆ. ಭೀಮಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಚಿಕ್ಕೋಡಿ. ಹೋಳಿ ಹಬ್ಬದಂದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ತಾಳಿಕೋಟೆ ಪಟ್ಟಣದ ಕಿರಾಣಿ ಬಜಾರ್ನಲ್ಲಿ ರಕ್ತದ ಓಕುಳಿ ಹರಿದಿದೆ. ಸದ್ಯ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯೊಬ್ಬನನ್ನು ಹತ್ಯೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ನಿವಾಸಿ ಫಯಾಜ್ ಲೋಣಿ ಕೊಲೆಯಾದ ಯುವಕನಾಗಿದ್ದು, ಈ ಸಂಬಂಧ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಅಪಾರ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದಿದ್ದಾರೆ. ಅಂದಹಾಗೆ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಅಂಗಡಿಯನ್ನು ಸೀಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಂಗಡಿ ಮೇಲೆ ವಿಜಯಪುರ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಸುಮಾರು 2 ಲಕ್ಷ ಮೌಲ್ಯದ 4 ಕ್ವಿಂಟಾಲ್ಗಿಂತ ಹೆಚ್ಚಿನ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಪಾಲಿಕೆ ಪರಿಸರ ಅಭಿಯಂತರ ಜಗದೀಶ್ ನೇತೃತ್ವದಲ್ಲಿ ನಗರದ ಕಲಾದಗಿ ಗಲ್ಲಿಯಲ್ಲಿರುವ ಮಹಾರಾಜ ಎಂಬುವರಿಗೆ ಸೇರಿದ ಅಂಗಡಿ ಮೇಲೆ ದಾಳಿ ನಡೆದಿದ್ದು, ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ನಿಷೇಧಿತ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಅಂಗಡಿಯನ್ನು ಸೀಸ್ ಮಾಡಲಾಗಿದೆ. ಇನ್ನು ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಬಳಕೆ ಹಾಗೂ ಉತ್ಪಾದನೆಯನ್ನು ಜಿಲ್ಲಾಡಳಿತ ನಿಷೇಧಗೊಳಿಸಿ ಆದೇಶಿಸಿತ್ತು. ಆದರೂ ವ್ಯಾಪಾರಸ್ಥರು ಅಕ್ರಮವಾಗಿ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಲೇ ಇದ್ದರು. ಹೀಗಾಗಿ ಕಳೆದೆರಡು ದಿನಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದು, ಹಲವು ಕಡೆ ಪ್ಲಾಸ್ಟಿಕ್ ವಶಕ್ಕೆ ಪಡೆಯುತ್ತಿದ್ದಾರೆ. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಬಗ್ಗೆ, ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಕೋಡ್ಲಿ ತಿಳಿಸಿದ್ದಾರೆ. ಅಲ್ಲದೆ ರಂಗೋಲಿ, ಚರ್ಚಾ ಸ್ಪರ್ಧೆ, ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ನಮ್ಮ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಿ ಅಂತ ಸಹಾಯಕ ಚುನಾವಣಾಧಿಕಾರಿ ಹಾಗೂ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಕೋಡ್ಲಿ ತಿಳಿಸಿದರು. ಹಿರಿಯೂರು ನಗರದ ತಾಲೂಕು ಆಫೀಸ್ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿರಿಯೂರು ತಾಲೂಕಿನಲ್ಲಿ ಒಟ್ಟು 2,03,761 ಮತದಾರರಿದ್ದಾರೆ. ಜೊತೆಗೆ ಸೂಕ್ಷ್ಮ ಮತಗಟ್ಟೆ 66, ಅತಿ ಸೂಕ್ಷ್ಮ ಮತಗಟ್ಟೆ 69, ಸಾಮಾನ್ಯ 149, ವಲ್ನರಬಲ್ 20, ಕ್ರಿಟಿಕಲ್ 1 ಸೇರಿದಂತೆ ಒಟ್ಟು 285 ಮತಗಟ್ಟೆ ಸ್ಥಾಪಿಸಲಾಗಿದೆ ಅಂತ ಹೇಳಿದರು. ಇನ್ನು ವಿಕಲಚೇತನರು ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಬಹುದು. ಈಗಾಗಲೇ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಭಿತ್ತಿಪತ್ರ, ಪೋಸ್ಟರ್, ಬ್ಯಾನರ್ ತೆರವುಗೊಳಿಸಲಾಗಿದೆ ಅಂತ ಮಾಹಿತಿ ನೀಡಿದರು. ಇದಲ್ಲದೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಬಗ್ಗೆ ರಂಗೋಲಿ, ಚರ್ಚಾ ಸ್ಪರ್ಧೆ, ಬೀದಿ ನಾಟಕ, ವಿವಿಧ ಸ್ಪರ್ಧೆಗಳ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ನಫೀಜಾ ಬೇಗಂ, ಚಂದ್ರು, ನಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಚಿದಾನಂದ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು. ಆ ಕಂಪನಿಯಲ್ಲಿ ಕೆಲಸ ಮಾಡೋ ಅದೆಷ್ಟೋ ಜನರು ತಮ್ಮ ಮನೆಯಲ್ಲಿ ಕತ್ತಲಿದ್ರು ರಾಜ್ಯಕ್ಕೆ ಬೆಳಕು ನೀಡೋ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು. ಇನ್ನು ಕಾರ್ಮಿಕರ ಬೆವರಿನ ಫಲವಾಗಿಯೇ ವಿದ್ಯುತ್ ಉತ್ಪಾದನಾ ಕಂಪನಿ ಪ್ರತಿ ವರ್ಷವೂ ಕೋಟ್ಯಂತರ ರೂಪಾಯಿ ಲಾಭ ಪಡೆಯುತ್ತಲೇ ಇದೆ. ಆದರೆ ಆ ಕಂಪನಿ ಮಾಡಿದ ಎಡವಟ್ಟು ಇದೀಗ ನೂರಾರು ಕುಟುಂಬಗಳನ್ನು ಬೀದಿಗೆ ತಂದು ಚುನಾವಣೆಯನ್ನೇ ಬಹಿಷ್ಕಾರ ಮಾಡುವಂತೆ ಮಾಡಿದೆ. ಹೀಗೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋ ಕಾರ್ಮಿಕರು, ಕಂಪನಿ ಲಾಭದಲ್ಲಿದ್ದರೂ ವೇತನದ ಜೊತೆಗೆ ಬೋನಸ್ ನೀಡದ ಕಂಪನಿ ಮಾಲೀಕ, ಕಾರ್ಮಿಕ ಇಲಾಖೆ ಹಾಗೂ ಕಂಪನಿ ನಿರ್ಲಕ್ಷ್ಯಕ್ಕೆ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ಸಿದ್ಧವಾಗಿರೋ ಕಾರ್ಮಿಕ ಕುಟುಂಬಗಳು ಇವೆಲ್ಲ ಕಂಡುಬಂದಿದ್ದು ಕೊಪ್ಪಳ ತಾಲೂಕಿನ ಶಿವಪುರ ಗ್ರಾಮದಲ್ಲಿ. ಬರುಕ ಜಲವಿದ್ಯುತ್ ಉತ್ಪಾದನಾ ಕಂಪನಿಯ ಸುಮಾರು ವರ್ಷಗಳಿಂದ ಶಿವಪುರ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಅಡ್ಡವಾಗಿ ನಿರ್ಮಿಸಲಾಗಿರೋ ಈ ಘಟಕದಿಂದ ಪ್ರತಿನಿತ್ಯ 18 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ವಿದ್ಯುತ್ ಕಲ್ಪಿಸಿ ಬೆಳಕು ನೀಡ್ತಾ ಇರೋ ಕಂಪನಿಯಲ್ಲಿ 50ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡ್ತಿದ್ದಾರೆ. ಆದರೆ ಕಂಪನಿ ಮಾತ್ರ ಇವರನ್ನು ದುಡಿಸಿಕೊಳ್ತಿದ್ದು ಹಲವಾರು ತಿಂಗಳುಗಳಿಂದ ಸರಿಯಾದ ವೇತನ ಹಾಗೂ ವೇತನ ಪರಿಷ್ಕರಣೆ ಜೊತೆಗೆ ಬೋನಸ್ ಸಹ ನೀಡ್ತಾ ಇಲ್ಲ. ಇದರಿಂದ ಕಾರ್ಮಿಕ ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕಂಪನಿ ಮಾಲೀಕರ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಕಂಪನಿ ನಿರ್ಲಕ್ಷ್ಯದ ಬಗ್ಗೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಹಾಗೂ ಕಾರ್ಮಿಕ ಇಲಾಖೆಗೆ ಕಾರ್ಮಿಕರು ಮನವಿ ಸಲ್ಲಿಸಿದ್ದಾರೆ. ಆದರೂ ಸಹ ಕಂಪನಿ ಮಾಲೀಕರ ತಾಳಕ್ಕೆ ತಕ್ಕಂತೆ ಕಾರ್ಮಿಕ ಇಲಾಖೆ ನಡೆದುಕೊಳ್ತಿದೆ ಎನ್ನುವ ಆರೋಪ ಕಾರ್ಮಿಕರದ್ದು.
ಇದರಿಂದ ಆಕ್ರೋಶಗೊಂಡ ಕಾರ್ಮಿಕರು ಕಳೆದೆರಡು ದಿನಗಳಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು. ಇದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಲು ಸಹ ನಿರ್ಧಾರ ಮಾಡಿದ್ದಾರಂತೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಕೊಡ್ತಾ ಇಲ್ಲ. ಇದರಿಂದ ನಮ್ಮ ಕುಟುಂಬಗಳ ಎಲ್ಲ ಸದಸ್ಯರು ಚುನಾವಣೆಯನ್ನೇ ಬಹಿಷ್ಕಾರ ಮಾಡ್ತಾ ಇದ್ದು ನಮ್ಮ ಬಳಿ ಯಾರೂ ಬರೋದು ಬೇಡ ಅಂತಿದ್ದಾರೆ. ವಿದ್ಯುತ್ ಉತ್ಪಾದನಾ ಕಂಪನಿ ಹಾಗೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಕಾರ್ಮಿಕ ಕುಟುಂಬಗಳು ಇದೀಗ ಬೀದಿಗೆ ಬಂದಿದ್ದು ಮತದಾನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿ ಕಾರ್ಮಿಕರಿಂದ ಮತದಾನ ಮಾಡಿಸಬೇಕಾಗಿದೆ. ನಾಭಿರಾಜ್ ದಸ್ತಿವಾರ್, ಸಮಗ್ರ ಸುದ್ದಿ, ಕೊಪ್ಪಳ. ಧಾರವಾಡದ ಕಟ್ಟಡ ಕುಸಿದ ಪ್ರಕರಣ ಸಂಬಂಧ ಬಿಲ್ಡರ್ ಆಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮಾವ ಗಂಗಣ್ಣ ಶಿಂತ್ರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಉಳಿದ 4 ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಧಾರವಾಡದ 4 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿದ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪತ್ನಿ, ತಂದೆ ಹಾಗೂ ಬಿಲ್ಡರ್ ಗಂಗಣ್ಣ ಶಿಂತ್ರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ಪ್ರಕರಣದ ಸಂಬಂಧ ಒಟ್ಟು 6 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. ಕಟ್ಟಡ ಕುಸಿದ ನಂತರ ಎಲ್ಲ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಪೊಲೀಸರು ವಿಶೇಷ ತಂಡ ರಚಿಸಿದ್ರು. ಆದರೆ ಇಂದು ಗಂಗಣ್ಣ ಶಿಂತ್ರಿಯನ್ನ ಬಂಧಿಸಲಾಗಿದೆ. ಉಳಿದ ಆರೋಪಿಗಳಾದ ರವಿ ಸಬರದ, ಬಸವರಾಜ್ ನಿಗದಿ, ಮಹಾಬಲೇಶ್ವರ ಕುರಬಗುಡ್ಡಿ, ರಾಜು ಘಾಟಿ ಇನ್ನೂ ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇದೇ ವೇಳೆ ಅವಶೇಷಗಳಡಿ ಸಿಲುಕಿರುವವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಇನ್ನು ಈ ಕಟ್ಟಡಗಳನ್ನು ನಿರ್ಮಿಸುವಾಗ ಪಿಲ್ಲರ್ಗಳನ್ನು ಸದೃಢವಾಗಿ ಹಾಕಿರಲಿಲ್ಲ. ಬದಲಿಗೆ ಪಿಲ್ಲರ್ಗಳ ಸಾಮರ್ಥ್ಯ ಕಡಿಮೆ ಇದ್ದ ಕಾರಣ ಕಟ್ಟಡ ಕುಸಿಯುವ 1 ವಾರ ಹಿಂದಿನಿಂದ ಪಿಲ್ಲರ್ ಸುತ್ತ ಗುಂಡಿ ತೆಗೆದು ಪಿಲ್ಲರ್ಗೆ ಹೆಚ್ಚುವರಿ ಸ್ಟೀಲ್ ಜೋಡಿಸಿ ಅದರ ಸಾಮರ್ಥ್ಯ ಹೆಚ್ಚಿಸುವ ಕಾಮಗಾರಿ ನಡೆಯುತ್ತಿತ್ತು. ಹೀಗಾಗಿ ಈ ಕಾಮಗಾರಿ ನಡೆಯುತ್ತಿದ್ದ ಸಂದರ್ಭದಲ್ಲೇ ಕಟ್ಟಡ ಕುಸಿದು ಬಿದ್ದಿದೆ ಅಂತ ತಿಳಿದು ಬಂದಿದೆ. ಬಸವರಾಜ್ ಕಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. ಕೋಟೆಗಳ ನಗರಿ ಕರ್ನಾಟಕ ಕಿರೀಟ ಜಿಲ್ಲೆ ಬೀದರ್ನಲ್ಲಿ ಇವತ್ತು ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಅಂದಹಾಗೆ ಶ್ರೀರಾಮ ಸೇನಾ ಕಚೇರಿ ಮುಂದೆ ಮಡಕೆ ಹೊಡೆದು ಶ್ರೀರಾಮ ಸೇನಾ ಜಿಲ್ಲಾಧ್ಯಕ್ಷ ವೀರಶೆಟ್ಟಿ ಖಾಮಾ ನೇತೃತ್ವದಲ್ಲಿ ಹಬ್ಬದ ಆಚರಣೆ ಮಾಡಲಾಯಿತು. ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೋಟೆಗಳ ನಗರಿ ಕರ್ನಾಟಕದ ಕಿರೀಟ ಜಿಲ್ಲೆ ಬೀದರ್ನಲ್ಲೂ ಕೂಡ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಾದ್ಯಂತ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಬೀದರ್ ನಗರದ ಕೆಬಿ ಹನುಮನ ಮಂದಿರ, ಎಸ್ಬಿಐ ಬ್ಯಾಂಕ್ ಕಾಲೋನಿ, ಶಿವನಗರ ಆದರ್ಶ ಕಾಲೋನಿ ಸೇರಿದಂತೆ ಮಹಿಳೆಯರು, ಮಕ್ಕಳು, ಯುವಕರು ಸೇರಿ ಡ್ಯಾನ್ಸ್, ಬಣ್ಣ ಹಚ್ಚುವ ಮೂಲಕ ಹಬ್ಬದ ಆಚರಣೆ ಮಾಡಿದರು. ಇನ್ನು ಶ್ರೀರಾಮ ಸೇನಾ ಕಚೇರಿ ಮುಂದೆ ಮಡಕೆ ಒಡೆದು ಸಂಭ್ರಮಿಸಿದರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ವೀರಶೆಟ್ಟಿ ಖಾಮಾ ನೇತೃತ್ವದಲ್ಲಿ ಹಬ್ಬದ ಆಚರಣೆ ಮಾಡಿದರು. ವಿಜಯಕುಮಾರ್ ಜೈನಾಪುರೆ, ಸಮಗ್ರ ನ್ಯೂಸ್, ಬೀದರ್. ಬೇಲೂರು ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಜಮುನಾ ಅಪ್ಪಣ್ಣ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಹಾಲಿ ಉಪಾಧ್ಯಕ್ಷರಾಗಿದ್ದ ಕಮಲಾ ಚಿಕ್ಕಣ್ಣ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನೂತನ ಉಪಾಧ್ಯಕ್ಷೆಯಾಗಿ ಜಮುನಾ ಅಪ್ಪಣ್ಣ ಅವರನ್ನು ಆಯ್ಕೆ ಮಾಡಲಾಯಿತು. ಬೇಲೂರು ತಾಲೂಕು ಪಂಚಾಯಿತಿಯಲ್ಲಿ ಹಾಲಿ ಉಪಾಧ್ಯಕ್ಷರಾಗಿದ್ದ ಕಮಲಾ ಚಿಕ್ಕಣ್ಣ ಅವರ ಅವಧಿ ಮುಗಿದಿದೆ. ಇದರ ಹಿನ್ನೆಲೆಯಲ್ಲಿ ಇಂದು ಸದಸ್ಯೆ ಜಮುನಾ ಅಣ್ಣಪ್ಪ ಅವರನ್ನು ಎಲ್ಲ ಸದಸ್ಯರು ಕೋರಂ ಮೇರೆಗೆ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ಜಮುನಾ ಅಪ್ಪಣ್ಣ ಮಾತನಾಡಿ, ನಾನು 2 ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯರಾಗಿ ಮತ್ತು ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದೇನೆ. 3ನೇ ಬಾರಿ ತಾಲೂಕು ಪಂಚಾಯಿತಿ ಸದಸ್ಯೆಯಾಗಿರುವುದು ನನಗೆ ಖುಷಿ ತಂದಿದೆ. ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಸಂದರ್ಭದಲ್ಲಿ ಹಲವಾರು ಜನಪರ ಕೆಲಸಗಳನ್ನು ಮಾಡಿದ್ದೇನೆ. ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ, ಚರಂಡಿ, ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಂತಹ ಉತ್ತಮ ಕೆಲಸ ಮಾಡಿದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಉತ್ತಮ ಜನಪರ ಕೆಲಸಗಳನ್ನು ಮಾಡುತ್ತೇನೆ ಅಂತ ಹೇಳಿದರು. ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಅಶ್ವಥ್ ಮಾತನಾಡಿ, ಜಮುನಾ ಅಪ್ಪಣ್ಣ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು ಸಂತಸದ ವಿಚಾರ ಅಂತ ಹೇಳಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಜಮುನಾ ಅಪ್ಪಣ್ಣ ಉತ್ತಮ ಜನಪರ ಕೆಲಸ ಮಾಡುವತ್ತ ಮುಂದಾಗಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಂಗೇಗೌಡ, ಸದಸ್ಯೆ ಸುಮಾ ಪರಮೇಶ್, ಹರೀಶ್, ಸೋಮಯ್ಯ, ಕಮಲಾ ಚಿಕ್ಕಣ್ಣ, ಸುನೀತಾ ಪ್ರಭು ಮತ್ತಿತರರು ಹಾಜರಿದ್ದರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಭಾರತ ದೇಶದ ಘನತೆಯನ್ನು ವಿಶ್ವ ಮಟ್ಟದಲ್ಲಿ ಸಾರಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಹೀಗಾಗಿ ಏಪ್ರಿಲ್ 18ರಂದು ನಡೆಯುವ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡುವ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗುವಂತೆ ಮಾಡಬೇಕು ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದಲಸಗೆರೆ ಗ್ರಾಮದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಚಾಲನೆ ನೀಡಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, 60 ವರ್ಷ ದೇಶವನ್ನು ಆಳಿದವರು ದೇಶವನ್ನು ದಿವಾಳಿ ಎಬ್ಬಿಸಿದರು. ಪ್ರಪಂಚದಲ್ಲಿ 77ನೇ ಸ್ಥಾನದಲ್ಲಿದ್ದ ಭಾರತವನ್ನು ಕೇವಲ 5 ವರ್ಷಗಳಲ್ಲಿ 5ನೇ ಸ್ಥಾನಕ್ಕೆ ತಂದಿದ್ದಾರೆ. ಇಂಥ ಪ್ರಧಾನ ಸೇವಕರ ಕೈಗೆ ದೇಶದ ಚುಕ್ಕಾಣಿ ಕೊಡಿ ಅಂತ ಹೇಳಿದರು. ಅಲ್ಲದೆ ಕಳೆದೆರಡು ಚುನಾವಣೆಯಲ್ಲಿ ನಾನು ಸೋಲುಂಡಿದ್ದೇನೆ. ಇದು ನನ್ನ ಕಡೆಯ ಚುನಾವಣೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 12 ಲಕ್ಷ ಮತದಾರರಿದ್ದು ಪ್ರತಿ ಹಳ್ಳಿಗೂ ಹೋಗಿ ನಾನು ಪ್ರಚಾರ ಮಾಡಲು ಆಗೋದಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಬಚ್ಚೇಗೌಡರಾಗಿ ದುಡಿಯಬೇಕು ಅಂತ ಹೇಳಿದರು. ಈ ವೇಳೆ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಶರತ್ ಬಚ್ಚೇಗೌಡ, ಒಕ್ಕಲಿಗ ಸಂಘದ ಮಾಜಿ ನಿರ್ದೇಶಕ ಗೋಪಾಲಗೌಡ, ತಾಲೂಕು ಪಂಚಾಯತ್ ಸದಸ್ಯ ಡಿಟಿ ವೆಂಕಟೇಶ್ ಇದ್ದರು. ಮಂಜುನಾಥ್, ಸಮಗ್ರ ಸುದ್ದಿ, ಹೊಸಕೋಟೆ. ನಮಗೆ ಸ್ವಾತಂತ್ರ್ಯ ಬಂದು 7 ದಶಕ ಕಳೆದರೂ ಇನ್ನೂ ರಾಜಕೀಯ ಅಸ್ಪೃಶ್ಯತೆ ಹೋಗಲಾಡಿಸಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ರಾಜಕೀಯ ಅಸ್ಪೃಶ್ಯತೆ ಕೇವಲ ಕೋಮುವಾದಿ ಪಕ್ಷದಲ್ಲಿ ಮಾತ್ರವಲ್ಲ, ಜಾತ್ಯತೀತ ಪಕ್ಷದಲ್ಲೇ ಅತಿ ಹೆಚ್ಚು ಇದೆ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಎಚ್ಪಿ ಮುರಾರಿ ಕಟುವಾಗಿ ಟೀಕಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಪ್ರಶ್ನಾತೀತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೋಲಾರ ಸಂಸದ ಮುನಿಯಪ್ಪ ಹಲವಾರು ಜನಪರ ಕೆಲಸಗಳನ್ನು ಕೈಗೊಂಡಿದ್ದಾರೆ. ಆದರೆ ಇದನ್ನು ಸಹಿಸದ ಕೆಲ ಜಾತ್ಯತೀತೆಯ ಸೋಗಿನಲ್ಲಿರೋ ನಾಯಕರು ಸುಖಾಸುಮ್ಮನೆ ದೂರು ನೀಡುತ್ತಿದ್ದಾರೆ ಅಂತ ಕೆಪಿಸಿಸಿ ಕಾರ್ಯದರ್ಶಿ ಎಚ್ಬಿ ಮುರಾರಿ ಕಿಡಿಕಾರದ್ರು. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರದಲ್ಲಿ ಮುನಿಯಪ್ಪ ಗೆಲ್ಲಲ್ಲ, ಅವರನ್ನು ಚಿತ್ರದುರ್ಗದಲ್ಲಿ ಕಣಕ್ಕೆ ಇಳಿಸಬೇಕು. ಜೊತೆಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ಸೋಲುತ್ತಾರೆ, ಹಾಗಾಗಿ ಅವರನ್ನು ಕೋಲಾರದಲ್ಲಿ ನಿಲ್ಲಿಸಬೇಕು ಅಂತ ಕಾಂಗ್ರೆಸ್ನಲ್ಲಿರುವ ದಲಿತ ವಿರೋಧಿಗಳು, ಮನುವಾದಿಗಳು ಹೇಳುತ್ತಿದ್ದಾರೆ. ಜೊತೆಗೆ ಕೋಮುವಾದ ಪಕ್ಷಗಳಿಗಿಂತ ನಮ್ಮಲ್ಲಿರುವ ದಲಿತ ವಿರೋಧಿಗಳು ಹೆಚ್ಚು ಇದ್ದಾರೆ ಅಂತ ಕಿಡಿಕಾರದ್ರು. ಇನ್ನು 2 ಬಾರಿ ಕೇಂದ್ರ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಗೆಲ್ಲುತ್ತಾರೆ. ಅವರಿಗೆ ಟಿಕೆಟ್ ತಪ್ಪಿಸಲು ಕೆಲವು ಸ್ವಪಕ್ಕೆಯರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಇದಕ್ಕೆ ಕಿವಿಗೊಡದೆ ಕಾಂಗ್ರೆಸ್ ಹೈಕಮಾಂಡ್ 2 ದಲಿತ ನಾಯಕರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿದರು. ಬಂದೆ ನವಾಜ್ ಗಲಕ್, ಸಮಗ್ರ ನ್ಯೂಸ್, ರಾಯಚೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಧಾರವಾಡದ ಕಟ್ಟಡ ಕುಸಿತ ಪ್ರಕರಣ, ಮಾಜಿ ಸಚಿವನ ಸಂಬಂಧಿ ಬಂಧನ, ಉಳಿದವರಿಗೆ ಪೊಲೀಸರು ನಡೆಸುತ್ತಿದ್ದಾರೆ ಶೋಧನ. ಕುಡಿಯುವ ನೀರಿಲ್ಲ, ಶುಚಿತ್ವ ಇಲ್ಲ, ಜನ ತಿನ್ನಲ್ಲ, ಕೆಲವೊಮ್ಮೆ ಊಟ ಚೆನ್ನಾಗಿರಲ್ಲ. ಮುಂದೆ ಹೀಗೆ ಆದ್ರೆ ನಾನು ಸುಮ್ಮನಿರಲ್ಲ. ಸಿದ್ದು ದೋಸ್ತಿ ಕಾರ್ಯಕರ್ತರ ಸಭೆ ನಡೆಸಲಿಲ್ಲ. ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಸಚಿವ ರೇವಣ್ಣ ಆಹ್ವಾನಿಸದೆ ನಾವು ಪ್ರಚಾರಕ್ಕೆ ಹೋಗಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಅಶ್ಲೀಲ ಕಾಮೆಂಟ್ ಹಾಕಿದ್ದ. ದಿನೇಶ್ರ ಪತ್ನಿ ಬಗ್ಗೆಯೂ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡ್ತಿದ್ದ. ಕೊನೆಗೂ ಸೈಬರ್ ಕ್ರೈಂ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಈ ಫ್ಯಾಮಿಲಿ ಕಂಡವರನ್ನ ಯಾಮಾರಿಸ್ತಾ ಇತ್ತು. ಸಿಕ್ಕವರಿಂದ ಹಣ ಪೀಕಿಸಿ ಮೋಸ ಮಾಡ್ತಿತ್ತು. ಉದ್ಯಮಿ ಸುಲಿಗೆ ಮಾಡಲು ಹೋಗಿ ಸಿಕ್ಕಿ ಬೀಳ್ತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.